ಕೇಳಿದ ಮಾತ್ರಕ್ಕೆ ಮನಮೈಲಿಗೆ ಆಯ್ತೆ ಯಾವ ತಪ್ಪನು ಮಾಡದಗೆ ಚಿಂತಾಚಿದ್ದೆ ಸಕಲೈಶ್ವರ್ಯವನು ಕೊರೆದಿರು ನಾನು ಆಶ್ರಮವಾಸವೇ ಎನ್ನುತ್ತಿರೇನು ಸಾಕು ಮಕ್ಕಳದಾಯು ನಾನು ಕೊಡುವುದೇ ಬಾಳಲ್ಲಿ ನೊಂದೆನು ನಾನು ಬಾಳಲ್ಲಿ ನೊಂದೆನು ನಾನು ಇಂಥ ಶಿಕ್ಷೆ ಇಂಥ ಶಿಕ್ಷೆ ಸ್ವಾಮಿ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆಯಾಯಿತೆಂದು ತಿಳಿದುಕೊಳ್ಳುತ್ತೇನೆ 4 ಮಕ್ಕಳಾದ ಮೇಲೆ ಯೌವನ ಬಂದಿತೆಂದರೆ ಏನೆಂದುತ್ತಾರೆ ಶಿಕ್ಷೆ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸಲು ಸಿದ್ಧರಾಗಿ ತಪ್ಪು ಮಾಡಿದರಲ್ಲವೇ ನಿನ್ನ ಮನವಾಸೆ ನಿರಾಸ ಮಾಡ್ತೀಯ ಅದು ನಿನ್ನ ಮನಬಯಕೆ ನಿನ್ನ ಎಲ್ಲೂ ಮುಂದಿಲ್ಲದೆ ತಕ್ಷಣ ಹೊರಟು ಅನುಸೂಯ ಅನುಸೂಯ ಅಂತ ಪತಿವ್ರತೆಯಾದರು ಅಹಲ್ಯ ಅಂತ ಅವಿವೇಕ ನೀನಾದಿ ಈಚಲೇ ಮುರ್ಕಳೆ ನಿಮ್ಮನ್ನು ಆಗಲಿ ನಾವೇ ಹೋಗಲಿ ಈ ನಿಮ್ಮ ಆಶ್ರಯಲಿ ಆಶ್ರಮದ ವಾಸಿಗಳು ಅನುಸೂಯೆ ಅರುಂಧತಿಯೋ ಅದರಂತೆ ರೇಣುಕಾ ಆಶ್ರಮದ ವಾಸಿಗಳಾದ ಅನುಸೂಯ ಅರುಂಧತಿಯು ಪತಿಯ ಪ್ರತ್ಯಕ್ಷ ದೇವರು ಎಂದು ನಂಬಿ ಬಾಳಿದವರಲ್ಲಿ ನಾನು ಒಬ್ಬರು ದುರಾತ್ಮೆಯನ್ನು ಪಾಲನೆ ಆ ಯೋಗ್ಯತೆ ಈಗ ನಿಮಗಿಲ್ಲ ಎಲ್ಲ ಕೈಯಿಂದ ನಿನ್ನನ್ನು ಒಂದು ಮಹತ್ವರವಾದ ತಾಣಕ್ಕೆ ತೆರೆದೊಯ್ಯಬೇಕೆಂದುಕೊಂಡಿದ್ದೆ ಆದರೆ ನಿನ್ನ ಅವಿವೇಕದಿಂದ ಈ ಕೆಳಪಟ್ಟಕ್ಕೆ ತಂದು ಹೇಳದ ಜೊತೆಯಿಂದ ಬಂಧಿಸಲಾರದು ಈ ಮುನಿಗಳ ತಿಲಕ ಪರಶುರಾಮ ಬೇಗ ಹೋಗಪ್ಪ. ಆತನ ಕರಳದಲ್ಲ ಮೆರೆಯುವ ತ್ರಿಶೂಲವನ್ನೇ ಪರಸವಾಗಿ ಪಡೆದುಕೊಂಡು ಬಂದಿರುವನ ಓಮಯ್ಯ ಮಗನೇ ಈ ನಿನ್ನ ಮಗನಾದ ಪರಶುರಾಮನನ್ನು ಹಾಕಿಕೊಂಡಿದ್ದೀನಿ ಏನೆಂದು ಆಶೀರ್ವದಿಸಲಿ ಯಾಕೆ ಈ ನಿನ್ನ ಮಗನಿಗೆ ನೀನು ಕಣ್ಣೀರು ಸುರಿಸುತ್ತಿರುವ ಕಾರಣವೇನು ತಿಳಿಸು ಜನನಿ ರಾಮ ಅಮ್ಮಯ್ಯ ನೀರಿಡಲು ಕಾರಣವೇನೆಂದು ನನ್ನನ್ನು ಕೇಳುವುದಕ್ಕಿಂತ ನಾನಾವ ತಪ್ಪು ಮಾಡಿದೆನೆಂದು ನಿನ್ನ ತಂದೆಯನ್ನು ಕೇಳಿದರೆ ಆತನೇ ಉತ್ತರ ನೀಡಿ ನೀವು ಕೋಪವನ್ನು ತಾಯಿರಲ್ಲ ಕಾರಣವೇನು ನಿನಗೆ ಎದುರಾದ ಹಾರಾಟಗಳು ಯಾರು ಎನ್ನುವುದೇ ರಾಮ ಅವರ ಶಿವವನ್ನು ಈ ಎಲ್ಲ ಪುರುಷವರನ್ನು ತರಿದ ದರಗಿಳಿಸಿ ಬಿಡುವನು ಬಿಟ್ಟರೆ ಆಜ್ಞೆಯನ್ನು ಕೊಡಬೇಡ ರಾಮ ಎನ್ನಾಜ್ಞೆಯನ್ನು ಪಾಲಿಸಬೇಕಾದರೆ
ದೃಢ ಮನಸ್ಸಿರಬೇಕು. ಗಂಡದ ಗಂಡುಗಲ್ಲಿ ಈ ಪರಶುರಾಮನ ಬಲ್ಲ ಮೇಲೆ ನಿಮಗೆ ಸಂಶಯವೇನಪ್ಪಯ್ಯ? ಹಾಗಾದರೆ ಪ್ರತಿಜ್ಞೆ ಮಾಡುವೆಯ? ನಿನ್ನ ತಂದೆಯ ಮಾತು ಮೀರುವುದರಲ್ಲ. 33 ಕೋಟಿ ದೇವತರ ಸಾಕ್ಷಿ, ಸೂರ್ಯನ ಚಂದ್ರ ಸಾಕ್ಷಿ, ಹಸ್ತದಿ ಪಾಲಕರ ಸಾಕ್ಷಿಯಾಗೆ ಅಹೋ ಜನಕ ನನಗೆ ಪರಸನ್ನು ಕೊಟ್ಟು ಕಳಿಸಿದ ಆ ಪರಶುವನ ಸಾಕ್ಷಿಯಾಗೆ ಅಹೋ ಅಪ್ಪಯ್ಯನೇ 9 ತಿಂಗಳ ಹೊತ್ತು ನವ ಮಾಸ ಗರ್ಭದಲ್ಲಿ ಎತ್ತು ಹೊತ್ತು ಸಾಗಿ ಸಲ್ಲಿಸಿದ ಈ ಎಲ್ಲ ತಾಯಿಯ ಸಾಕ್ಷಿಯಾಗಿಯೋ ನಿನ್ನ ಆಜ್ಞೆಯನ್ನು ನೆರವೇರಿಸುವನೊಂದು ಪ್ರತಿಜ್ಞೆಯನ್ನು ಮಾಡುವನು ತಂದೆ. ಹಾಗಾದರೆ ಬಿಡು ನಿನ್ನ ತಾಯಿಸಿರ. ಅಯ್ಯೋ ಶಿವ ಶಿವ ವಚನ ಕೊಡುವುದರ ಮುಂಚೆ ನೀನು ಆಲೋಚನೆ ಮಾಡಬೇಕಿತ್ತು. ಈಗ ನಿನ್ನ ವಚನವೇ 4 ಗಂಟೆಯ ರಾಮ ಹೋಗಿ ನಿನ್ನೆ ಪರಾಕ್ರಮ. ಅಯ್ಯೋ ಶಿವ ಶಿವ ಕೈಲಾಸವಾಸ ಈಶ ಮಹೇಶ ಎಂಥ ಅಗ್ನಿ ಪರೀಕ್ಷೆಗೆ ಇಂದು ನಾನೆಂಥ ಪ್ರತಿಜ್ಞೆ ಮಾಡಿದೆ. ದೇವ ಪರಮೇಶ್ವರ ನಿನ್ನ ಭರಸೆ ಎಂದಗೆ ತಂದೊಪ್ಪಿಸುವಾಗ ಮೊದಲೇ ಬಲಿಯಾಗಿ ಎಲ್ಲ ತಾಯಿಯನ್ನು ತೆರೆಯುವ ಸಮಯ ಬರುವುದೆಂದು ಮುಂದಿನ ವಿಚಾರವನ್ನು ತಿಳಿಸದೆ ಮೌನವಾದೆಯ. ಅಯ್ಯೋ ತಾಯಿ ಭೂದೇವಿಯೇ, ಪಡೆದ ಮಾತೆಯ ಶಿರವನ್ನು ಮಗನ ಕಡಿಯುವುದು ಎಲ್ಲಾದ ನಿನ್ನ ಮನಕ್ಕೆ ಒಪ್ಪಿಟ್ಟೆ. ಎಲೈ ಆಕಾಶವೇ, ಎಲೈ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲ ಬರದಿಡಲಂದು ಎಲ್ಲ ಜನಕ್ಕೆ ಬಡಿದು ಎಲ್ಲ ದೇಶಕ್ಕೆ ಸಾಗಿಸಲಿಲ್ಲ. ಹಾಗೋ ಪಾರ್ವತಿನಾಥ ಶಂಭ ಶಂಕರ ನಾನೆಂಥ ಪ್ರತಿಜ್ಞೆ ಗೈದೆ. ಅಂದು ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಬದಲೇ ಆಲೋಚಿಸಿ ವಚನ ಕೊಡು ಎಂದು ಎಲ್ಲ ಆ ಅಮರ ವಾಣಿಯು ಇಂದು ಸತ್ಯವಾಗಿತು ತಂದೆ, ಸತ್ಯವಾಗಿತು. ಎಲ್ಲ ಕರಕ್ಕೆ ನೀನು ಒಪ್ಪಿಸಿದ ಈ ತ್ರಿಶೂಲವೇ ಎಲ್ಲ ವಂಶಕ್ಕೆ ಮೂಲವಾಯಿತು. ಎತ್ತ ತಾಯಿಯರ ಕಡೆಯುವುದು ಯಾವ ಮಗನಿಂದ ಸಾಧ್ಯ? ನವಮಾಸ ಗರ್ಭದಲ್ಲಿ ಎತ್ತು ಹೊತ್ತು ಸಾಕಿ ಸಲಹಿಸಿದ ಮಾತೆಯ ಕತ್ತನ್ನು ಕತ್ತರಿಸಿದ ಮಗನು ಹುಟ್ಟಿರುವನೇ ಈ ಜಗದಲ್ಲಿ. ಮಾತೃದೇವೋಭವ ಎಂದು ವೇದ ಪುರಾಣಗಳೇ ಸಾರುತ್ತಿಹವು. ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂದ ತಾಯಿಗೆ ಬೆಲೆ ಒತ್ತ ಭೂಮಿ ಎತ್ತ ತಾಯಿ ಒಂದೇ ಅಮ್ಮ ಜನರೇ. ಈ ಪರಜುವದಿಂದ ನಿನ್ನ ರುಂಡವನ್ನು ನಾವು ಹೇಗೆ ಕೈಸಿದ ಮಾತೆಯೇ. ಅಯ್ಯೋ ಸಹಿಸಲಾರೆ ಎಲ್ಲ ದುಃಖದ ವ್ಯಥೆ ಈಗಂತ ದುರಂತ ಘಟನೆ ಬಂದೊದಗಿ ತಂದು ಶಿವನೇ ಮುಂದಿನ ಜಗದಲ್ಲಿ ಎಲ್ಲ ಹೆಸರಿಗೆ ಕಳಂಕ ಬರುವಂತಾಗಿತ್ತು. ಅಮ್ಮಯ್ಯ ಎಂದಗೆ ನೀನೇ ರಾಮ, ಒಳ್ಳೆಯವರನ್ನು ವಿಧಿಯು ಕಾಡಿ ನೋಡುವುದು ಕಂದ. ಅನ್ಯಾಯವೇ ತುಂಬಿದ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೋ ಮೂಲೆಯಲ್ಲಿ ಅಡಗಿದಾಗ ನ್ಯಾಯದಿಂದ ಬಾಳುವ ನಮ್ಮಂಥವರಿಗೆ ಬೆಲೆಯಲ್ಲಿರುವುದು ಮಗನೇ. ರಾಮ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು ರೇಣು ತಿಳಿದೆಯೋ. ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ. ಹೇಳಲಾರದ
ಕೇಳಲಾರದ ಕಥೆಯ ತಂದೆಗೆ ಕೊಟ್ಟ ಮಾತಿನಂತೆ ಹಾರಿಸು ನಿನ್ನ ಹೆತ್ತ ತಾಯಿಯ ಋಣ. ಕಳೆಬೇಕೆ ಪರಶುರಾಮ, ತಂದೆ ಕೊಟ್ಟ ವಚನ ಪಾಲಿಸಲೇಬೇಕು. ಯಾರು ಮಾಡದ ಪಾಪ ನೀನೇನು ಮಾಡಿದೆ ತಾಯಿ, ಯಾರಿಗಿಲ್ಲದ ವಾದೆ ನಿನಗೇಕೆ ತಾಯಿ, ಯಾವ ಜನ್ಮದ ಕರ್ಮ ಫಲವು ತಾಯಿ. ಹಾಗಲ್ಲಿ ತಂದೆ ನಿನ್ನ ಆಜ್ಞೆಯನ್ನು ನೆರವೇರಿಸುವುದು ಬಿಡದೆ ಸತ್ಪತಿಯ ಸತ್ಯ ಸಾಧಕನೇ. ಜೈ ಜಗದೀಶ್ವರ. ಆಹೋ ತಂದೆ ನಿನ್ನ ಆಜ್ಞೆಯನ್ನು ನೆರವೇರಿಸಿ ಬಂದೆ. ರಾಮ, ಮೆಚ್ಚಿದೆ ಮೆಚ್ಚಿದೆ ಪಿತೃಭಕ್ತಿಯೇ. ಬೇಡ ಮಗನೇ, ನಿನಗೆ ಯಾವ ವರ ಬೇಕು? ಈಗ ನಿಮಗೆ ತೃಪ್ತಿ ಆಗಿದೆ ಬಿಡದೆ. ಅದೇನೇ ಕೇಳುವವರನ್ನು ಮನಸ್ಸೇನು ಬೇಗನೆ. ಆಘಾತದ ಪ್ರತಿಜ್ಞೆ ಮಾಡುವಿರ, ನಾನು ಕೇಳಿದ ವರವನ್ನು ಕೊಡುವೆನೆಂದು. ರಾಮ, ಅಹೋ ಜನದ ಕೊಟ್ಟ ಮಾತು ತಪ್ಪಲ್ಲ, ತಪ್ಪುವವನು ನಾನಲ್ಲ. ಈ ಯೋಗಿ ಕುಲ ತಿಲಕ ಜಮದಗ್ನಿ. ಆಹೋ ಜನಕ, ಜಗದ ವಿಖ್ಯಾತಿ ಖಾನಿ ಕನಕ. ಹೊರಳೆಯನ್ನ ತಾಯಿಗೆ ತಿಳುವ ತಾನು ಮಾತಬೇಕು. ನಿಮ್ಮ ಗೋತಾತ್ಮಿಕ ದಕ್ಷರಾದ ನಮ್ಮನ್ನೆಲ್ಲರೂ ಪುನಃ ಜೀವನಬೇಕು. ಮೂರನೇ ವರವಾಗಿ ನೀವು ನಿಮ್ಮ ಗೋತಾಜ್ಞೆಯನ್ನು ಬಿಟ್ಟು ಶಾಂತಿ ಚಿತ್ತರಾಗಿರಬೇಕು. ಬಿಡನೆ ಸಹಜವಾಗಿ ನಟಿಸಿಕೊಡಲೇಬೇಕು ಈ 3 ವರಗಳನ್ನು ಬೇರೆ. ಜೈ ಜಗದೀಶ್ವರ. ಪರಶುರಾಮ, ನಿನ್ನ ಇಷ್ಟಾರ್ಥಿ ಈಡೇರಲಿ. ನನ್ನ ತಾಯಿಯನ್ನು ಕರಿ ಎದ್ದು ಬರುವಳು. ಅಮ್ಮ ಮಾತೆ ಎಲ್ಲ ಜನ್ಮ ತಾತೆ ಇದನದ ಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದಿರುವ ಅಪರಾಧವನ್ನು ದೂರ ಮಾಡು ಮಾತೆ. ಪರಮ ಪಶುರತೆ ಭಾರ್ಗವ ಪರಶುರಾಮ. ಅಮ್ಮಯ್ಯ, ತಂದೆಗೆ ಕೊಟ್ಟ ಮಾತು ನೆರವೇರಿಸಿದ್ದು ಮರಳಿ ಮುತ್ತೈದುದಾರೆ. ರೇಣುಕಾ ದೇವಿಯ ಚರಿತ್ರೆ ಎಂಥದ್ದೆಂದು ಜನಕ್ಕೆ ತಿಳಿಸಿಕೊಟ್ಟೆ. ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ ಕೋಮಲಗಾತ. ಅವು ಹೋಗ್ತಿದ್ದಾನೆ. ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ನಿನಗೆ ಚಿರಕಾಯದು ವಹಿಸಿದಲ್ಲಿ ಸಮಸುತ. ಅವು ಹೋಗ್ತಿದ್ದಾನೆ. ಸಮಯ ಮತ್ತು ಎಲ್ಲ ಯಕ್ಷಮ್ಮಳಾದ ಶ್ರೀ ರೇಣುಕಾದೇವಿ, ನಿಮ್ಮಲ್ಲಿ ಈ ನಿಮ್ಮ ಕಂದನ ವಿಜ್ಞಾಪನವೇನೆಂದರೆ ಶ್ರೀಕಂದ ಆಜ್ಞೆಗೆ ಪ್ರತಿಭಾಗ ತಂದ ತಾಯಿಯನ್ನು ಕೊಂದ ಪಾಪದ ಪ್ರಯತ್ನಕ್ಕೆ ಪ್ರದಕ್ಷಿಣೆ ಮಾಡುವಲ್ಲ. ಆದ ಕಾರಣ ಈ ನಿಮ್ಮ ಕಂದನಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿ ಜನರಿಗೆ ದೇವದಾಸ ರೂಪರೇ ಯೋಗಿದ ಪುತ್ರ, ನೀ ದೇವರ ಸರ್ವೋಚ್ಚ. ನಿನ್ನ ಇಷ್ಟದ ಆಗಲಿ ಜನನಿ ಜನಕರೇ ಹೊರದೇಯವ ಈ ಸಾರದ ಈ ಪರಶುರಾಮನ ಪ್ರದಕ್ಷಿಣೆ ಮಾಡಿ ಬರವನನ್ನು ಈ ತ್ರಿಭುವನಕ್ಕೆ ಸಾರಿಯ ಸಾರದೆ ಬಿಡಿಸಾಗಿದೆ. ಎಲ್ಲೆಲ್ಲಿರುವ ದಾಮದಲ್ಲಿ ಎಂದಿಗೆ ಕೊಡುವೆಯೋ ಇಲ್ಲವೇ ನನ್ನ ಮಗುವಿನ ಕಬರಗೂ ಮಾಡಿಯ ಮುರಿಬಾ.
ತಗೋತಿ ಮುನಿವರ. ಆದರೆ ನನ್ನ ಮಗನಾದ ಪರಶುರಾಮನಿಗೆ ವಚನವನ್ನು ಕೊಟ್ಟಂತೆ ಎನ್ನಲ್ಲಿದ್ದ ಕ್ರೋಧಾಗ್ನಿಯನ್ನು ತಿಳಿಸಿ ಶಾಂತರೂಪದಿಂದಿರುವೆ. ಇಂಥ ಸಮಯದಿಂದ ದಂಡವನ್ನು ಕೊಚ್ಚಿಕೊಳ್ಳದೆ ಸುಮ್ಮನೆ ಕೆಲವೇ ಎಲೆ ಬೆಟ್ಟ ಎಲೆ ಮೂಢಮತೆ ಆ ಕಾಮಧೇನುವನ್ನು ಎಲ್ಲಿಂದ ಗಳಿಸುವುದು ಎಲ್ಲಿಂದ ಸಾಧ್ಯವಿಲ್ಲ. ಮೂರ್ಖ ಸಾಧ್ಯವಿಲ್ಲ. ಇನ್ನು ಪಟ್ಟಣಕ್ಕೆ ಬೇರೆ ಎಷ್ಟಕ್ಕೆ ಸಿದ್ಧನಾಗಲೇ ಮರದೋಗಿಯಾದ ಜಮದಗ್ಗಿನ ಎಂಬ ಮುನಿವರೇ ಶಾಖಕ್ಕೆ ದಕ್ಕಲೇ ಬಂದ ಅದೇ ಪ್ರಕಾರವಾಗಿದ್ದಾರೆ. ನಾನು ಹೋಗುವ ಬಳ್ಳಿ ನಿನಗೆ ತಗಬೇಕು ಸುಂದರಿ. ಅಹೋ ಕಾಂತ, ಅದೇ ಕಾಂತ ಏನು ಕೇಳು. ಅದೇ ಸ್ಥಳಗಳಿಗೆ ನೀಯನ್ನ ಬಾಳಿನ ರಾಜ, ನಾನಿನ್ನ ಪ್ರೇಮದ ರೋಜ, ನಾನಿನ್ನ ಬಿಡಲಾರೆ ಪ್ರಣಯ, ನೀಯನ್ನ ಬಾಳಿನ ಕರದಲ್ಲಿ ಕಟ್ಕೊಂಡಿದ್ದು ಧನುರ್ಧಾರಿಯಾಗಿ ನೀನು ಹೋಗುವ ಬಯಲಲ್ಲಿಗೆ ಕಾಂತ ಗುಣವಂತ. ಎಲ್ಲ ಪಟ್ಟದ ರಾಣಿ ಆ ಬ್ರಾಹ್ಮಣನಾದ ಪರಶುರಾಮನ ಪರದಿನಿಂದ ಬರುವುದು ನನ್ನನ್ನು ಜಯಿಸಬೇಕೆಂದು ನೀವು ಮಾಡಿದರಕ್ಕ ಮತ ಏರಿದ ಪರಶುರಾಮನನ್ನು ಸಮರ ತಂಡಿಯನ್ನು ಹಿಡಿಸಿ ಪಟ್ಟ ಕಟ್ಟಿಗೆ ತಿರಕ ನಾನು ಹೋಗುವ ಕಾರ್ಯಕ್ಕೆ ಕಾಂತ, ಸತಿಯರ ಮಾತನ್ನು ಕೇಳು. ಪರ್ವತದಿಂದ ನಿನ್ನ ಮಾತು ನಾನು ಕೇಳುವುದಿಲ್ಲ ಸುಂದರಿ. ಕೇಳುವುದಿಲ್ಲ. ಪರ್ವತದಿಂದ ಕೇಳುವುದಿಲ್ಲ. ನಿನಗೆ ಒಬ್ಬರಲ್ಲ ಇರೋದು, ಇಬ್ಬರು ಇರೋದು. ಇರುವುದು ಸುಂದರಿ. ಕೇಳಬೇಕಲ್ಲವೇ? ಪರ್ವತದಿಂದ ನಾನು ಕೇಳುವುದಿಲ್ಲ ಸುಂದರಿ. ಏತಕ್ಕೆ ಕೇಳುವುದಿಲ್ಲ? ಪರ್ವತದಿಂದ ಕೇಳುವುದಿಲ್ಲ. ಅಷ್ಟು ಬಾಳ ಆಯ್ತು, ಸುಮ್ಮನೆ ಹಠ ಮಾಡಬೇಡ. ನೀನು ಎಷ್ಟು ಹೇಳಿದೆ, ಎಷ್ಟು ಬಡಿದುಕೊಂಡರೆ ನಿನ್ನ ಮಾತು ನಾನು ಕೇಳುವುದಿಲ್ಲ. ಬಾಬಾರ ಸುಂದರ ಎನ್ನಯ ಚೆನ್ನೀರ ಏಕೆ ದೂರ, ಬಡಬಾರ ಚೆನ್ನೀರ ಬಾಳಿನ ಸುಂದರ ಬಾರುಣಿ ಹತ್ತಿರ, ಬಾರುಣಿ ಹತ್ತಿರ.
ಕಾಂತ ಕಲ್ಲಲ್ಲಿಟ್ಟ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಒಂದು ದಾರಿಯಾಗಿ ಅಶ್ವರನ್ನು ಬಂದಿಸಿ ನೀನು ಹೋಗುವುದೆಲ್ಲಿಗೆ ಕಾಂತ ತ್ಯಜಿಸು ನಿನ್ನ ಗುಣವಂತ. ನನ್ನನ್ನು ಜಯಿಸಬೇಕೆಂದ ಪ್ರತಿಜ್ಞೆ ಮಾಡಿದಂತೆ ಅವನನ್ನು ನಾನು ಜಯಿಸದಿದ್ದರೆ ನಾನು ಅಹೋಪ್ರಿಯ ಕಾಂತ ಯಾವ ಪ್ರದೇಶಕ್ಕೆ ಹೋಗುವೆ? ಆ ಬ್ರಾಹ್ಮಣರಾದ ಪರಶುರಾಮರವರೆಗೆ ಸುಂದರೆ ಗೆಲ್ಲಲು ಸಾಧ್ಯವಿಲ್ಲ. ಅದೇ ಅರ್ಥಕ್ಕೆ ಸರಿಯಾಗಲು ಸಾಧ್ಯವಿಲ್ಲ. ಏಕೆಂದು ಹೇಳಿದರೆ ಕೇಳು. ಅದೇ ಸುಂದರೆ ಕೃತ ವೀರನ ಪ್ರೀತಿಯ ಕುಮಾರ ಪರಶುರಾಮನದಾನೆಂದು ತಿಳಿದೆ ನಾರಾಯಣ ಅವತಾರ ಅವನೆಂದು ತಿಳಿಯೇ ಪರಶುರಾಮನದಾನೆಂದು ತಿಳಿದೆ ನಾರಾಯಣ ಅವತಾರ ಅವನೆಂದು ತಿಳಿಯೇ ಪರಶುರಾಮನ ಗೆಲ್ಲಲು ನಿಮ್ಮಿಂದ ಸಾಧ್ಯವಿಲ್ಲ. ಅದೇ ಅರ್ಥಕ್ಕೆ ಹಾಗಲಾಗಲು ಸುಂದರೆ ಸುಮ್ಮನೆಯನ್ನ ಮಾತನ್ನು ಪಂಚವನ್ನು ಬಿಟ್ಟು ಬಿಡು ಕಾಂತ. ಪರ್ವತದಿಂದ ನಿನ್ನ ಮಾತು ನಾನು ಕೇಳುವುದಿಲ್ಲ ಸುಂದರೆ ಆ ಪರಶುರಾಮನ ಗುಣಗಾನವನ್ನು ಒಳವರಕ್ಕೆ ನಿನ್ನನ್ನು ನಾನು ಇಲ್ಲಿ ಕಲಿಸಿಲ್ಲ. ವಂಶದಲ್ಲಿ ಹುಟ್ಟಿರುವ ಕಲಿಸುವ ಕಾಷ್ಟ ಭದ್ರನ ನಂತರ ಅರಣ್ಯದಲ್ಲಿರುವ ಬ್ರಾಹ್ಮಣನಾದ ಪರಶುರಾಮನು ನನ್ನನ್ನು ಜಯಿಸುವ ಸುರೇಖ ಹಿಂದಿನ ಸಮಯದಲ್ಲಿ ಜಯಿಸುತ್ತಿದ್ದರೆ ನಾನು ವೀರನನ್ನು ಏಕೆ ಸಾರ್ಥಕ? ಕಾಂತ ಪ್ರಿಯ ಪರಶುರಾಮನ ಜೊತೆಗೂಡಿ ಯುದ್ಧಕ್ಕೆ ಹೋಗುವೆಯಾ? ಆಟವಾಗಿ ಹೋಗಬೇಕು ಸುಂದರೆ ಬೇಡ ಕಾಂತ, ದೇಹಕ್ಕೆ ಹೋಗಬಾರದು. ಆತನನ್ನು ಜಯಿಸಿ ಬರಲು ನಿನ್ನಿಂದ ಆಗಲಾರದು. ದೇಹಕ್ಕೆ ಹೋಗಲಾರದು ಸುಂದರೆ ನೀನು ಜಯಿಸಿ ಬರುವೆನೆಂದು ನಂಬಿಕೆ ನನಗೆ ಇಲ್ಲ. ಪರ್ವತದಿಂದ ಬರಬೇಕು ಸುಂದರೆ ಗೆದ್ದು ಬೆರುವೆಯ ಸಹಜವಾಗಿ ನಿನ್ನ ಮಾತು ನಂಬಲೆ. ಪರ್ವತದಿಂದ ನಂಬಬೇಕು ಸುಂದರೆ ಯಾವ ಮಾತಿನಿಂದ ನಂಬಬೇಕು? ಪರ್ವತದಿಂದ ನಂಬಬೇಕು ಸುಂದರೆ ಹೌದೇ? ಹೌದು ಸುಂದರೆ ಕೃತವೀರನ ಪ್ರೀತಿಯ ಕೋನ ಸಾಧ್ಯ ವೀರ ಎನ್ನ ಬಾಳಿನ ಭಾಗ್ಯದ ತಂದಿರ ನೀನೇ ಸೂರ ನೀತಿಯನ್ನು ಏನು ಇತದಿಕ್ಕೆ ನೀನು ಇತದಿಕ್ಕೆ ನೀನು ಯೋಚನೆ ಮಾಡದೆ ನೀನು ಹೋಗುವರೇನು ಕಾಣದೆ ಚಿಂತೆಯನ್ನು
ಕಾಂತೆ ಅದಕ್ಕೆ ಹೇಳಿದ್ದು ಸತಿಯ ಮಾತನ್ನು ಕೇಳು ಎಂದು. ಸಚಿವ ಮಾತು ನಾನು ಕೇಳುವುದಿಲ್ಲ ಸುಂದರಿ. ಇಲ್ಲೇ ನಮ್ಮ ಜೊತೆಯಲ್ಲಿ ಕುಣಿಯಲೋಕೆ ಆಗುವುದಿಲ್ಲ. ಅದೇ ಸತ್ಯ ಆಗುವುದು ಸುಂದರಿ. ಇನ್ನು ಯುದ್ಧಕ್ಕೆ ಹೋಗಿ ಹೇಗೆ ಗೆದ್ದು ಬರುವೆ? ಪರ್ವತದಿಂದ ಪರಶುರಾಮನನ್ನು ಗೆದ್ದು ಬರುವುದು ಸುಂದರಿ. ಸುಂದರ ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸ್ವಲ್ಪ ನಂದನವನ್ನು ಪಡೆಯಬೇಕು. ಕಾಂತ ಕಾಂತೆ ಆದ ಕಾರಣ ಸತಿಯ ಮಾತನ್ನು ಮೀರಿ ಹೋಗುವುದು ಬೇಡ ರಮಣ. ಸಂಮೋಹನ ಬರಣ. ಸುಂದರಿ ನಲ್ಲೇ ನೀನು ಎಷ್ಟು ಕೊಂಡರು ನಿನ್ನ ಮಾತು ನಾನು ಕೇಳುವುದಿಲ್ಲ. ಈ ನಿನ್ನ ಕಾಂತನಾದ ಕಲಿಸೂರ ಕಾಂತ ಭಕ್ತರನ್ನು ಬಂದರೆ ಚತುರ್ಭುಜ ಗೋಣ ಬ್ರಹ್ಮಂಡಲವೇ ಎದುರುಗಳು. ಸುಂದರಿ ಆ ಪರಶುರಾಮನನ್ನು ಜಯಿಸಿ ಬರಲು ತಾಳಗಕ್ಕೆ ಹೋಗುವುದು ಬಿಡುವುದಿಲ್ಲ ಚಂದ್ರಿಕ. ನಿರರ್ಥಕ. ಸತಿಯನ್ನು ಏಕೆ ಹಿಂದಕ್ಕೆ ಕೊಟ್ಟೆ? ಸುಂದರಿ ಪರ್ವತದಿಂದ ಕೊಡುವಿನ ಸುಂದರಿ. ನಾನು ಅದನ್ನು ಕೇಳಲಿಲ್ಲ. ಕತ್ತಿ ಏಕೆ ಹಿಂದಕ್ಕೆ ಕೊಟ್ಟೆ ಎಂದು ಕೇಳಿದೆ. ಸುಂದರಿ ನಿನ್ನ ಕೈಯಲ್ಲಿ ಹೇಳಕ್ಕೆ ಸುಂದರಿ. ಹೌದೇ? ಹೌದು ಸುಂದರಿ. ನೀನೇ ನಮ್ಮ ಮಾತು ಕೇಳುವುದಿಲ್ಲ. ಪರ್ವತದಿಂದ ನಿನ್ನ ಮಾತು ನಾನು ಕೇಳುವುದಿಲ್ಲ ಸುಂದರಿ. ಕೈ ಏಕೆ ಕೊಡಬೇಕು ಸುಂದರಿ. ಆದರೆ ನಿನ್ನ ಕಟ್ಟಿಕೊಂಡಿರುವುದಿಲ್ಲ ಸುಂದರಿ. ಹೌದಲ್ಲವೇ? ಹೌದು ಸುಂದರಿ. ಕೇಳಬೇಕು ಮಾತನ್ನು. ಪರ್ವತದಿಂದ ನಿನ್ನ ಮಾತು ನಾನು ಕೇಳುವುದಿಲ್ಲ ಸುಂದರಿ. ನಾನು ಕೈ ಕೊಡುವುದಿಲ್ಲ. ಸುಂದರಿ ಪರ್ವತದಿಂದ ನಾನು ಲಗ್ನವನ್ನು ಮಾಡಿಕೊಂಡಿರುವೆ ಸುಂದರಿ. ಕೇಳು. ಬಾ ಚೆಲುವಾ ನನ್ನೊಲವಾ ನಾ ಕಂಡೆ ನಿನ್ನ ಮನವಾ. ಆಗ್ತಿದ್ದೀರಾ? ಬಾ ಚೆಲುವಾ ನನ್ನೊಲವಾ ನಿನ್ನಲ್ಲಿ ನಾನಾಗಿ ನನ್ನಲ್ಲಿ ನೀನಾಗಿ ಒಂದಾಗಿ ಸೇರೋಣ. ಬಾ 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 ಬಾ.
ಪತಿನ ಬಾರವು ಪತಿನ ಬಾರವು ಸದಿವು ಒಳ್ಳೇಬೇಕಲ್ಲ ಸುಂದರಿ. ಪ್ರಿಯ ಅದೇ ಸುಂದರಿ, ಇಂಥ ಅಶಬ್ದವಾದ ಮಾತುಗಳನ್ನು ಹೇತಕ್ಕೆ ಆಡ್ತೀಯ? ಪರ್ವತದಿಂದ ಹಾಡಿದರೆ ಸುಂದರಿ. ಆ ಪರಶುರಾಮನ ದಾರಿಯಲ್ಲಿ ತೆಗೆದುಕೊಂಡಿದೆ. ಅವನು ತಾರಾದರೂ ನನಗೇನು ಸುಂದರಿ? ಆತನೇ ಶ್ರೀಮನ್ನಾರಾಯಣನು. ಸುಂದರಿ, ಅವನು ತಾರಾದರೂ ನನ್ನೇನು ಮಾಡುವುದು ಸುಂದರಿ? ಆತನೊಡನೆ ಸಮರಕ್ಕೆ ಹೋಗಬೇಡ ಕಾಂತ, ತಿಳಿದು ನೋಡು ಮಹಾಗುಣವಂತ. ಇಂಥ ರೀತಿ ಮಾತು ನನಗೆ ತಕ್ಕೆ ಆ ಮನೆಯ ನಾಡವನ್ನು ಯಾವ ದೊಡ್ಡ ದೂರಲ್ಲ ಪಾಪರೇ, ಅವನು ಪರಶುರಾಮನೇ ಆಗಲಿ ಕಾಲ ಯಮುನೇ ಆಗಲಿ ನನ್ನನ್ನು ಜಯಿಸುವುದು ಯಾರಿಂದ ಸಾಧ್ಯವಲ್ಲ. ಯಕ್ಷ ಗರಗ ಗಂಧರ್ವರು ಅವನ ಪಕ್ಷ ವಹಿಸಿ ದೂರಕ್ಕೆ ಬಂದರು. ನಾನು ಭಯಪಡುವುದಿಲ್ಲ, ಭಕ್ತಿ ಇರುವುದಿಲ್ಲ. ಚಂದ್ರಿಕಾ ಸುಮ್ಮನೆ ಸುಂದರ, ಹಾಲು ಹಣ್ಣು ಕೂಡಿದಂಗೆ ಕೂಡಿ ನಡೆಯುವ, ಮಳಕೆಲ್ಲಿದಂಗೆ ಕೇಳಿ ನಡೆಯುವ, ಬಾಬಾರು ನನ್ನ ರಾಜ ನೀನಾದೆ ಉಳಿದೇದ, ನಿನ್ನ ಬಿಟ್ಟು ಹೋಗಲಾರೆ ಹತ್ತಿರಾಮ. ಬಾರು ನನ್ನ ರಾಜ ನೀನಾದೆ ಉಳಿದೇದ. ಬಾರು ನನ್ನ ರಾಜ ನೀನಾದೆ ಉಳಿದೇದ. ನಿನ್ನನ್ನು ಬೆಟ್ಟ ನಿನ್ನನ್ನು ಬೆಟ್ಟೆದು. ಬಾಬಾರು ನನ್ನ ರಾಜ ನೀನಾದೆ ಉಳಿದೇದ. ನಿನ್ನ ಬಿಟ್ಟು ಹೋಗಲಾರೆ ಹತ್ತಿರಾಮ. ಕಾಂತ, ಅದೇ ಸುಂದರಿ, ಏನು ಹಾಗೆ ಕುಣಿತಿರುವೆಯಲ್ಲ? ಸಹಜವಾಗಿ ಸುಂದರಿ ಸತಿರುವಡೆ ಹೇಗೆ ಕುಡಿದೇನು ಸುಂದರಿ? ಕಾಂತ, ಕಾಂತೆ, ನೀನು ಯುದ್ಧಕ್ಕೆ ಹೋಗುವೆ. ಪರ್ವತದಿಂದ ಯುದ್ಧಕ್ಕೆ ಹೋಗುವುದು ಸುಂದರಿ. ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನು ನೀವು ಕೇಳಲಿಲ್ಲ. ಪರ್ವತದಿಂದ ನಿನ್ನ ಮಾತು ನಾನು ಕೇಳುವುದಿಲ್ಲ ಅಂತ ಹೇಳಿದಲ್ಲ ಸುಂದರಿ. ಕಾಂತ, ಕಾಂತೆ, ಸತಿಯರ ಮಾತನ್ನು ಧಿಕ್ಕಾರ ಮಾಡಿದ್ರೆ ಶ್ರೀರಾಮಲಿಂಗೇಶ್ವರ ನಿಮ್ಮ ಇಲ್ಲ ಸುಂದರಿ. ಸತಿಯರ ಮಾತನ್ನು ಕೇಳು ಸುಂದರ, ನಿನ್ನ ಮನೋಮಯ. ಇನ್ನೊಮ್ಮೆ ನಾನು ಎಲ್ಲ ಮನಸ್ಸು ಸಂತೋಷ ಪಡಿಸಿದೆ ಸುಂದರಿ. ಸುಂದರಿ, ಕನ್ಯಕ್ಕೆ ಬಾರೋ ನೀ ಬೇಡ.
ಅಡಿಗೆ ಮಾಡ್ತಾರ ಕಾಂತ ಫೋಟೋ ಮೊಬೈಲ್ ವಿಡಿಯೋ ಅದ ಹೊತ್ತು ಬಹಳ ಆಯ್ತು ನೋಡು. ಯಾತಕ್ಕೆ ಹಾಗಿರುವರು ಸುಂದರಿ? ಜನ ಎಲ್ಲರೂ ನಮ್ಮನ್ನೇ ನೋಡುತ್ತಿರುವರು. ಸುಂದರಿ ಸರ್ವತವಾಗಿ ನೋಡಲು ಬಿಡಿ ಸುಂದರಿ. ಗಂಡ ಹೆಂಡತಿ ಯಾರು ನೋಡಿದ್ರೆ ಏನು ಸುಂದರಿ? ಗಂಡ ಹೆಂಡತಿ ಮಾತೇ ಕೇಳುತ್ತಿಲ್ಲ, ಇನ್ನು ಗಂಡ ಹೆಂಡತಿ ಕಾಂತ ಇವಾಗಲೆಂದು ಜಯದಾಸ್ತಿಯನ್ನು ಮಾಡುವೆವು. ಪೀಠವನ್ನು ಅಲಂಕರಿಸ ಕಾಂತ ಮಹಾಗುಣವಂತ. ನಿನ್ನ ಇಷ್ಟದಂತೆ ಹಾಗಲೇ ಸುಂದರಿ. ಬಾಲಕನಾದ ಲಕ್ಷ್ಮೀಕಾಂತನ ಪ್ರಹ್ಲಾದನನ್ನು ಆ ಹರಿಯ ಮನುದಾನಗಳು ಸರಿಯಾಗಿ ಯುದ್ಧವನ್ನು ಮಾಡಿ ಗೆದ್ದಿರುವಲ್ಲ. ನಿನ್ನಂತ ಹೆಂಗಸಿಗೆ ಅರ್ಥವಾಗೋದು ಮಾತಲ್ಲ, ವ್ಯಕ್ತವಾಗಿ ಒತ್ತು ಕಳೆದು ಎಲ್ಲನ್ನು ಯಾತಕ್ಕೆ ತಿಳಿಸುತ್ತ ನನ್ನ ಮನಸ್ಸು ನಿನ್ನ ಮೇಲೆ, ನಿನ್ನ ಮನಸ್ಸು ನನ್ನ ಮೇಲೆ, ನನ್ನ ಕಣ್ಣು ನಿನ್ನ ಮೇಲೆ, ನಿನ್ನ ಕಣ್ಣು ನಮ್ಮ ಮೇಲೆ, ನಮ್ಮ ಕಣ್ಣು ನಿನ್ನ ಮೇಲೆ, ಊರ ಕಣ್ಣು ನಮ್ಮ ಮೇಲೆ, ಎಲ್ಲರ ಕಣ್ಣು ನಮ್ಮ ಮೇಲೆ. ನನ್ನ ಮನಸ್ಸು ನಿನ್ನ ಮೇಲೆ, ನಿನ್ನ ಮನಸ್ಸು ನನ್ನ ಮೇಲೆ. ತೇರ ಮೇಲೆ ಕುಳಿತುಕೋ. ನಿನ್ನ ಇಷ್ಟದಂತೆ ಆಗಲೇ ಸುಂದರಿಯರೇ, ಹೋಗು.
ಒಳ ಜಯವಾಗಲೆಂದು ಜಯದಾತಿಯನ್ನು ಮಾಡಿದೆವು. ಇಷ್ಟದಂತೆ ಆಗಲೇ ಬಂದರೆ ಆ ಬಡದೋಗಿಯರ ಜಗದಕ್ಕೆ ನಮ್ಮ ಬಂದದ್ದಕ್ಕೆ ಅವನ ಮಗನಾದ ರಾಮನು ಮತ್ತೆ ರಣರಂಗಕ್ಕೆ ಬರಲು ರಥವನ್ನು ಬಿಡುವಂತನಾದ ಭಾರತ ಬಿಡುವುದಕ್ಕೆ ದಾರಿ ಬಿಡ್ರೋ ಅಲ್ಲಿ ಹೆಣ್ಮಕ್ಳಿಗೆ. ಪರಶುರಾಮನೆಂಬ ಬ್ರಾಹ್ಮಣ ಪರಶುರಾಮ ನಿಮಗೀಗ ಕಾಲ ಕೂಟಿ ಬಂದಿರುವುದು ಆದ ಕಾರಣದ ಜನರ ಭಾವವನ್ನು ಹತ್ಯತೆ ರಾಜ್ಯ ತರುವುದ ಜ್ಞಾನ ಏನೆಂಬುದನ್ನು ತಿಳಿಯದೆ ದಾನದ ಕೃತ್ಯವನ್ನು ಸಿಗದೆಯಾ ಪರಶುರಾಮನೆಂಬ ಬ್ರಾಹ್ಮಣ ನಮಗೆ ಸೇರಿದ ಹರಿವಿಯಲ್ಲಿ ಆಶ್ರಮ ಕಟ್ಟಿಕೊಂಡಿರುವ ನಿಮ್ಮಪ್ಪನವ ಆ ಕಾಮದಲ್ಲಿ ನಿನ್ನಂತ ಬಡಬೇಕಿಯ ಆಶ್ರಮದಲ್ಲಿ ಇರುವುದು ಯೋಗ್ಯವಲ್ಲಂದರೆ ಮನಬಂದಂತೆ ಮಾತನಾಡಿ ಕಡೆಗೆ ಈ ಶಾಸ್ತ್ರ ಭಾವನೆಯಿಂದ ಮಡದನ ಮಾತನಾಡಿದ ನೀನು ಮಾಡುವುದಾದ್ರೆ ಏನಿದೆ ಬಂಡ ಈ ಕಷ್ಟದಿಂದ ಬಂದು ನೀನಾದರೂ ನನ್ನ ಮಾಡುವುದರ ರಾಮ ಮಾಡುವೆಯೋ ನಿನ್ನ ನಿರ್ನಾಮ ಎಲ್ಲ ಈ ಸಹಸ್ರ ಭಾವಗಳೆಂಬ ಅಹಂಕಾರದಿಂದ ಪಕ್ಷದ ಮುಟ್ಟ ಪರಶುರಾಮನಪ್ಪ ಬ್ರಾಹ್ಮಣ ಹಂದದ ಕಡೆಯಲ್ಲಿ ಈ ಪರಶುರಾಮನು ಈ ಪರಶುರಲ್ಲಿ ಸೇರಿ ಬಿಡುವುದು ನಿನ್ನೊಬ್ಬನನ್ನು ಯಾತಕ್ಕೆ ನಿನ್ನಂತ ಅಹಂಕಾರ ಮತ್ಸರದ ಚಕ್ರಿ ವಂಶವನ್ನು ಧ್ವಂಸ ಮಾಡಿ ಆತನಾದ ಎನ್ನ ತಂದೆ ಹಾಕಲಿಕ್ಕೆ ಶಾಂತಿ ಉಂಟಾಗುವಂತೆ ಮಾಡದಿದ್ದರೆ ನನ್ನ ಒಲಿಸಿ ಪರಸನ್ನ ಪಡೆದು ಪರಶುರಾಮನೆಂಬ ನಾಮಾಂಕಿತವಿದ್ದ ಸಾರ್ಥಕವೇನಿದೆ ಕುಲ ಪರಶುರಾಮನೆಂಬ ಬ್ರಾಹ್ಮಣ ನಿನಗೆ ಗೊತ್ತಿಲ್ಲದೆ ನನ್ನ ಪರಕ್ರಮದ ವಿಚಾರ ನಿನಗೆ ಗೊತ್ತಿಲ್ಲ ಎನ್ನ ಪರಕ್ರಮದ ವಿಚಾರ ದಿಕ್ಪಾಲಕರೆಯಲ್ಲಿಗೆ ಭಯಗೊಂಡು ಪ್ರಾಪ್ತನಾಗಿರುವನು ಶ್ರೀಲೋಕ ಕಂಟಕನಾದ ರಾವಣನೆಯಲ್ಲಿ ಎದಿರಿ ಶಂಕರನಾಗಿ ಓಡುವಾಗಿರುವನು ರಾವಣ ಸ್ವರೂಪದ ಮೂರ್ಖನ ಹಿಂದಿನ ಕಾಲದಲ್ಲಿ ಎಲ್ಲ ಪಾದಕ್ಕೆ ಬರಲು ಮಾಡಿರುವುದೇ ನಿನ್ನಂತ ಬ್ರಾಹ್ಮಣ ಕುಮಾರ ಪಾದೇನು ರೇಣಿಕೆಯ ತಲೆಯ ಕಾರ್ತವೀರು ನಮ್ಮ ಕುಲ್ಲ ಹುಟ್ಟಿ ಬರುವುದಕ್ಕೆ ನೀನೇನು ಹುಲ್ಲು ಬಿಡವಲ್ಲ ಎಲ್ಲನ್ನು ಗೆಲ್ಲುವುದಕ್ಕೆ ನೀನೇ ಅಲ್ಲ ನಿಮ್ಮ ಮಕ್ಕಳಿಂದಲೂ ಸಾಧ್ಯವಿಲ್ಲ ನಿಮಗೆ ಸ್ವಲ್ಪ ಓದಿಗೆ ತುಪ್ಪದ ಮೇಲೆ ಬೇರೆ ಜಾಣ ಅಮ್ಮರ ನಿನಗೆ ಮೃತ ರೂಪನಾದ ಭಾಗ್ಯವರಾಮನೆ ಪರಶುರಾಮನಾಗಿ ಬಂದಿರಲೆಂದು ಹರಿಯದೆ ಎಮ್ಮ ಮುಂದೆ ನಿನ್ನ ಹೊರತುಪಡಿಸುವನ್ನು ಪಡಿಸಿಕೊಳ್ಳುವೆಯಾ ಇದೇ ಬಂದ ಅದಮರೆ
ಅಮರ ನಾಟನ ಕರದೊಳ್ಳ ಮೆರೆಯುವ ಜಾಯುವುದಂತೆ ಕಾಲ ಯಮನ ಕರದೊಳ್ಳ ಮೆರೆಯುವ ಕಾಲ ಮಂಡಲದಂತೆ ಅದನ್ನು ಕೊಟ್ಟ ಈ ಪರದನ್ನು ಭೂಪರಕ ರಾಜ ನಿಮ್ಮ ಹುಡುಗವನ್ನು ಕಡಿದು ಈ ಕಾಲಮಂಡಲಕ್ಕೆ ಕಡಿದು ಎಲ್ಲ ಶಿರವನ್ನು ಹೊರಗಡಿದಿದ್ದರೆ ನಾನು ಹುಟ್ಟಿದ್ದೇನೆ ಸಾರ್ಥಕ. ಎಲ್ಲ ಈ ಪೊಲೀಸರ ಮತ್ತು ಬ್ರಾಹ್ಮಣ ಇಲ್ಲಿ ಯಾರ್ಯಾರು ಪ್ರಕಾರವಾಗಿ ಹಿಟ್ಟಕ್ಕಿದ್ದರೆ ಒಳ್ಳೆ ತಿಳಿಸುವುದಕ್ಕಾಗಿ ನಮ್ಮ ತಾಯಿಯಾದ ರೇಣುಕ ದೇವಿ ಹತ್ತಿರಕ್ಕೆ ಹೋಗಲಾರದೆ